ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಿಜೆಪಿ ಪಕ್ಷದಲ್ಲಿ ನಡೆದಿರತಕ್ಕಂತ ಒಂದು ದೊಡ್ಡ ಬೆಳವಣಿಗೆಯ ಸುದ್ದಿಯನ್ನು ಈ ಸಂಚಿಕೆಯ ಮೂಲಕ ಬೆಂಕಿ ಬಿರುಗಾಳಿ ಚಾನೆಲ್ನಿಂದ ನಾಡಿನ ಸಮಸ್ತ ಜನತೆಗೆ ಪ್ರಚುರ ಪಡಿಸ್ತಾ ಇದ್ದೇನೆ. ಅದು ಕೂಡ ಅಂತ್ಯಂತ ಸುದ್ದಿ ಅಲ್ಲ, ಅದು ಬಿಜೆಪಿಯ ವಲಯಗಳಲ್ಲೇ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಹೀಗೂ ಆಗ್ಲಿಕ್ಕೆ ಆ ಪಕ್ಷದಲ್ಲಿ ಸಾಧ್ಯವೇ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಇದು. ಹಾಗಿರುವಾಗ ಈ ಒಂದು ಸಂಚಿಕೆಗೆ ಮೂಲ ಪ್ರೇರಣೆ ಏನು ಅಂತಂದ್ರೇನೆ ಆ ಒಂದು ಪಕ್ಷದ ನಾಯಕನ ನಡೆಗಳು ಮತ್ತು ನುಡಿಗಳು, ಅವರ ಒಂದು ಧಾರ್ಷ್ಟ್ಯತನದ ಒಂದು ಸಂಕೇತಗಳನ್ನು ಕೂಡ ಈ ಸಂಚಿಕೆಯ ಮೂಲಕ ನಾನು ಮನಗಂಡು ಇದನ್ನು ನಾನು ಮನಪೂರ್ವಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹಾಗೂ ಭಾರತೀಯ ಜನತಾ ಪಕ್ಷದ ಹೆಮ್ಮೆಯ ಕಾರ್ಯಕರ್ತರಿಗೆ ಅರ್ಪಿಸ್ತಾ ಇದ್ದೇನೆ. ಅದು ಕೂಡ ಹೇಳಿ ಕೇಳಿ ಭಾರತೀಯ ಜನತಾ ಪಕ್ಷ ಅಂತಂದ್ರೇನೆ ಶಿಸ್ತು, ಸಂಯಮ ಹಾಗೂ ಯಾವತ್ತೂ ಕೂಡ ಚಲನಶೀಲರಾಗಿರ್ತಕ್ಕಂಥ ಒಂದು ಬಲಾಢ್ಯ ಪಕ್ಷ. ಅದು ರಾಷ್ಟ್ರದ ಬಹುತೇಕ ಎಲ್ಲ ಕಡೆಗಳಲ್ಲಿಯೂ ಕೂಡ ಎರಡು ಮೂರು ಕಡೆ ಬಿಟ್ರೆ ಬಹುತೇಕ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಅಧಿಕಾರವನ್ನು ತನ್ನ ಕೈಲಿ ಹಿಡಿದು ಅಧಿಕಾರದ ದಂಡವನ್ನು ಪ್ರಯೋಗಿಸ್ತಿರ್ತಕ್ಕಂಥ ಈ ಸಮಯದಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಒಂದು ತರ ಘರ ಬಡಿದಂತೆ ಆಗಿದೆ. ಅದು ಕೂಡ ಈ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾಯಕರೇ ಇಲ್ಲ ಅನ್ನುವಂತ ಒಂದು ಶೂನ್ಯ ಕಾಡ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರೆನಿಸಿಕೊಂಡವರು, ವರಿಷ್ಠರೆನಿಸಿಕೊಂಡವರು, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಜೊತೆಗೆ ಅಮಿತ್ ಶಾ ಅವರು ಕರ್ನಾಟಕದ ಮಟ್ಟಿಗೆ ಕಣ್ತೆರೆದು ನೋಡ್ತಾರೆಯೇ ಅನ್ನುವಂತ ಒಂದು ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದ್ರೂ ಕೂಡ ಆ ಒಂದು ಸಮಯ ಈಗ ಒದಗಿ ಬಂದಿದೆ ಅಂತಲೇ ಭಾವಿಸಬಹುದು. ಹಾಗಾದ್ರೆ ಇಲ್ಲಿವರೆಗೆ ಅವರು ಕೈಕಟ್ಟಿ ಯಾಕೆ ಕುಳಿತುಕೊಂಡಿದ್ರು ಅಂತಂದ್ರೆ ಕರ್ನಾಟಕದ ಮಟ್ಟಿಗೆ ಭಾರತೀಯ ಜನತಾ ಪಕ್ಷದ ಹಿಡಿತವನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಕೂಡ ತಾನು ಹೇಳಿದಂತೆ ಕೇಳುವಂತೆ ನಡೆದುಕೊಳ್ಳುವಂತ ಒಬ್ಬ ಧೀಮಂತ ನಾಯಕ ಕರ್ನಾಟಕದಲ್ಲಿ ಇದ್ದಾರೆ. ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಏನಾದರೂ ಕೈ ಹಾಕಿದ್ರೆ ಮುಂದೆ ಕೈ ಕಚ್ಚಿಕೊಳ್ಳುವಂತ ಒಂದು ಪ್ರಸಂಗ ಬರಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿಯವರೆಗೂ ಕೂಡ ತನ್ನ ನೋವನ್ನು ನುಂಗಿ ಕುಳಿತಿತ್ತು. ಆದ್ರೆ ಈಗ ಆ ಪಕ್ಷಕ್ಕೆ ಆ ನೋವನ್ನು ನುಂಗಿಕೊಳ್ಳುವಂತ ಒಂದು ವ್ಯವಧಾನವೂ ಇಲ್ಲ ಮತ್ತು ಅದರ ಅವಶ್ಯಕತೆಯೂ ಇಲ್ಲ ಅನ್ನುವಂತ ಭಾವನೆಗೆ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿ ಬಂದಂತೆ ಕಾಣಿಸ್ತಾ ಇದೆ. ಹಾಗಿದ್ದಾಗ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರು, ಕರ್ನಾಟಕದ ಮಟ್ಟಿಗೆ ವಿರೋಧ ಪಕ್ಷದ ನಾಯಕರು ಹಾಗೂ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಆರ್ ಅಶೋಕ್ ಹಾಗೂ BY ವಿಜಯೇಂದ್ರರವರು ಈ ನಿಟ್ಟಿನಲ್ಲಿ ತಮ್ಮ ಒಂದು ಸಮರ್ಪಕವಾದ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಭಾವನೆ ನಾಯಕರಲ್ಲಿಯೂ ಕೂಡ ಇದೆ, ಕಾರ್ಯಕರ್ತರಲ್ಲಿಯೂ ಕೂಡ, ಜನಸಾಮಾನ್ಯರಲ್ಲಿಯೂ ಕೂಡ ಇದೆ. ಹೀಗಿರುವಾಗ ಅವರ ಒಂದು ಉಪಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಅವಶ್ಯಕತೆ ಇದೆಯೇ ಅನ್ನುವಂಥ ಪ್ರಶ್ನೆಗಳು ಕೂಡ ಭಾರತೀಯ ಜನತಾ ಪಕ್ಷದ ವಲಯಗಳಲ್ಲಿ ಹರಿದಾಡ್ತಾ ಇದೆ. ಹಾಗಿರುವಾಗ ಅವರನ್ನು ಅಷ್ಟು ಸಲೀಸಾಗಿ ತೆಗೆದು ಹಾಕಲಿಕ್ಕೆ ಸಾಧ್ಯವಾಗುತ್ತದೆಯೇ ಅನ್ನುವಂಥ ಪ್ರಶ್ನೆಗಳನ್ನು ನೀವು ಕೇಳಿದ್ರೆ ಖಂಡಿತ ಭಾರತೀಯ ಜನತಾ ಪಕ್ಷಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ, ಇಂದಿನ ಒಂದು ದಿನಮಾನಗಳಲ್ಲಿ, ಪ್ರಸ್ತುತ ಸನ್ನಿವೇಶದಲ್ಲಿ ನಾವೆಲ್ಲರೂ ಕಂಡುಕೊಳ್ಬೇಕಾಗಿರ್ತಕ್ಕಂಥ ಒಂದು ಪಾಠ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಿಚ್ಚಿ ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ತಾಳ್ಮೆ 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 ಅನ್ನೋದನ್ನ ಭಾರತೀಯ ಜನತಾ ಪಕ್ಷ ಪಠಿಸ್ತಾನೆ ಬಂದಿದೆ. ಆದ್ರೆ ಆ ತಾಳ್ಮೆ ಎಲ್ಲಿಯವರೆಗೆ ಅಂತಂದ್ರೆ ಗೋಡೆ ಹತ್ತುವವರೆಗೆ ತಾಳ್ಮೆ, ಗೋಡೆ ಹತ್ತಿದ ಮೇಲೆ ಮತ್ತೆಲ್ಲಿ ತಾಳ್ಮೆ ಅನ್ನುವಂತ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಆ ಪಕ್ಷವು ಕೂಡ ಬಂದಿದೆ. ಮೈ ಕೊಡಗಿಕೊಂಡು ನಿಲ್ಲುವಂತ ಒಂದು ಸನ್ನಿವೇಶವೂ ಕೂಡ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಒದಗಿ ಬಂದಿದೆ. ಹಾಗಿರುವಾಗ ಈಗ ಅದರ ಒಂದು ಮುಂದಿನ ನಡೆ ಏನು ಅಂತಂದ್ರೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಕ್ಕಲಿಗ ನಾಯಕರಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಅವರು ಅಧಿಕಾರದ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಧಿಕಾರದ ದಂಡವನ್ನು ಹಿಡಿದು ರಾಜ್ಯವನ್ನು ಆಳ್ತಾ ಇದ್ದಾರೆ. ಹಾಗಿದ್ದಾಗ ಅದೇ ಒಂದು ಸಮುದಾಯಕ್ಕೆ ಭಾರತೀಯ ಜನತಾ ಪಕ್ಷದ ಒಂದು ವಿಪಕ್ಷ ನಾಯಕನ ಸ್ಥಾನಮಾನಗಳನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅವಲೋಕನ ಮಾಡಿಕೊಳ್ಳಲೇಬೇಕು. ಹಾಗಿದ್ದಾಗ ಅವರಿಬ್ಬರ ಸ್ಥಾನಕ್ಕೆ ಈ ಸಲ ಸಂಚಕಾರ ಖಂಡಿತ ಇದೆ ಅನ್ನುವಂತ ಭಾವನೆಗಳು ಕೂಡ ಭಾರತೀಯ ಜನತಾ ಪಕ್ಷದ ಪಡಸಾಲೆಯಲ್ಲಿ ಓಡಾಡ್ತಾ ಇವೆ, ಹರಿದಾಡ್ತಾ ಇವೆ, ಮಿಂಚ್ತಾ ಇವೆ. ಅವನ್ನು ಕೂಡ ನಾವು ಈಗ
ಆ ಮನಸ್ಸು ತೆರೆದು ನೋಡಬೇಕು, ವಿಶಾಲ ಹೃದಯವನ್ನು ತೆರೆದು ನೋಡಬೇಕು. ಅಂದಾಗ ಮಾತ್ರ ಭಾರತೀಯ ಜನತಾ ಪಕ್ಷದ ಒಂದು ಒಳ ಸುಳಿಗಳು ಹಾಗೂ ಅದರಲ್ಲಿ ಅಡಗಿರ್ತಕ್ಕಂಥ ಒಂದು ಒಳ ಬೇಗುದಿಗಳು ಕೂಡ ಹೊರಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಆ ಒಂದು ಸ್ಥಾನಗಳಿಗೆ ಯಾರನ್ನ ನೇಮಕ ಮಾಡ್ತಾರೆ ಅನ್ನುವಂತ ವಿಷಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ವಿರೋಧ ಪಕ್ಷದ ನಾಯಕರನ್ನಾಗಿ ಹಿಂದುಳಿದ ವರ್ಗಗಳ ಸುನಿಲ್ ಕುಮಾರ್ ಅವರನ್ನು ತರುವಂತ ಎಲ್ಲ ಸೂಚನೆಗಳು ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಚರ್ಚೆಯಲ್ಲಿ ಇವೆ ಅನ್ನೋದು ಕೂಡ ನಮಗೆ ಬಂದಿರತಕ್ಕಂತ ಮಾಹಿತಿ. ಹಾಗಾದ್ರೆ ಅವರು ಕೂಡ ಹರಿತವಾದ ಮಾತುಗಳಿಂದ ತನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಭಾರತೀಯ ಜನತಾ ಪಕ್ಷ ಮುಂದಿನ ಸಲ ಅಧಿಕಾರಕ್ಕೆ ಇಳಿಯುವಂತ ಒಂದು ವಿರೋಧ ಪಕ್ಷದ ನಾಯಕನಾಗಿ ಅವರು ಕೆಲಸ ನಿರ್ವಹಿಸ್ತಾರೆ ಅನ್ನುವಂತ ಭರವಸೆಗಳು ಕೂಡ ಭಾರತೀಯ ಜನತಾ ಪಕ್ಷದ ವರಿಷ್ಠರಲ್ಲಿಯೂ ಕೂಡ ಇದೆ, ಕಾರ್ಯಕರ್ತರಲ್ಲಿಯೂ ಕೂಡ ಇವೆ. ಹಾಗಿರುವಾಗ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಿದರೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಯಾರು ಅನ್ನುವಂತ ಪ್ರಶ್ನೆಗಳನ್ನು ನೀವು ಕೆದಕಿದಾಗ ಅದಕ್ಕೆ ಬರುವಂತ ಉತ್ತರವೇ ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಾನೆ ಎಲ್ಲರಲ್ಲಿಯೂ ಕೂಡ ಒಂದು ಹೊರಹೊಮ್ಮುವಂತ ಒಂದು ಧೀರೋದಾತ್ತ ಮಾತುಗಳು. ಹಾಗಿರುವಾಗ ಬಸನಗೌಡ ಪಾಟೀಲ್ರು ಈಗಾಗಲೇ ಅವರು ಉಚ್ಚಾಟಿತರಾಗಿದ್ದಾರೆ. ಅವರನ್ನು ಹೇಗೆ ಕರಿತರ್ತಾರೆ ಅಂತಂದ್ರೆ, ರಾಜಕೀಯದಲ್ಲಿ ಯಾವುದು ಕೂಡ ಅಸಾಧ್ಯವೆನ್ನುವುದೇ ಇಲ್ಲ. 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರ್ತಕ್ಕಂಥ ನಾಯಕರು, ಶಾಸಕರು ಹಾಗೂ ಕಾರ್ಯಕರ್ತರನ್ನು 6 ವರ್ಷಗಳ ಕಾಲ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು ಅನ್ನುವಂತ ಒಂದು ಸಂಪ್ರದಾಯ ಇದೆ. ಅದೇನು ಒಂದು ಕಾನೂನು ಅಲ್ಲ. ಹಾಗಿರುವಾಗ ಯಾವಾಗ ಬೇಕಾದರೂ ಕೂಡ ಅವರ ಉಚ್ಚಾಟನೆಯನ್ನು ಹಿಂಪಡೆದು ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಅವರಿಗೆ ಸ್ಥಾನಮಾನಗಳನ್ನು ನೀಡಿದಂತ ಉದಾಹರಣೆಗಳು, ಪರಿಪಾಠಗಳು ನಮ್ಮ ನಡುವೆ ಈಗಾಗಲೇ ಇವೆ. ಅವನ್ನು ಕೂಡ ಮನಗಂಡು ಭಾರತೀಯ ಜನತಾ ಪಕ್ಷ ಬಸನಗೌಡ ಪಾಟೀಲ್ರ ಒಂದು ಉಚ್ಚಾಟನೆಯನ್ನು ರದ್ದುಗೊಳಿಸಿ ಅವರನ್ನು ಪಕ್ಷಕ್ಕೆ ಕರೆದುಕೊಳ್ಳುವಂತ ಎಲ್ಲ ಲಕ್ಷಣಗಳು ಕೂಡ, ಎಲ್ಲ ಸೂಚನೆಗಳು ಕೂಡ ಈಗ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಇವೆ. ಈಗಾಗಲೇ ಅವರು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಬಸನಗೌಡ ಪಾಟೀಲ್ರ ಒಂದು ಪಕ್ಷ ನಿಷ್ಠೆ ಹಾಗೂ ಸ್ವಾಮಿ ನಿಷ್ಠೆ ಹಾಗೂ ಅವರ ಒಂದು ಬದ್ಧತೆಯನ್ನು ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದುದ್ದಗಲಕ್ಕೂ ಕೂಡ ಅವರು ಸಂಚರಿಸಿ ಅವರ ಒಂದು ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿರತಕ್ಕಂಥವ್ರು. ಜೊತೆಗೆ ಅವರು ಲಿಂಗಾಯತ ಸಮುದಾಯದ ಒಬ್ಬ ಪ್ರಬಲ ನಾಯಕ. ಹಾಗಿರುವಾಗ ಈ ಕಡೆ ನಾವು ಸುನಿಲ್ ಕುಮಾರ್ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರಿ, ಹಿಂದುಳಿದ ಮತಗಳನ್ನು ಕೂಡ ಸೆಳೆಯಬಹುದು. ಬಸನಗೌಡ ಪಾಟೀಲ್ರನ್ನು, ಯತ್ನಾಳರನ್ನು ನಾವು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಲಿಂಗಾಯತರ ಮತಗಳನ್ನು ಕೂಡ ಪಡೆಯಬಹುದು ಅನ್ನುವಂತ ಒಂದು ಆಲೋಚನೆಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ. ಹಾಗಿರುವಾಗ ಅವರು ಈಗ ನಡೆದಿರ್ತಕ್ಕಂಥ ಉಪಚುನಾವಣೆಗಳಲ್ಲಿ ಬಾಗಲಕೋಟ್ ಮತ್ತು ದಾವಣಗೆರೆ ಮತಕ್ಷೇತ್ರಗಳಲ್ಲಿ ತಮ್ಮ ಪ್ರಚಾರವನ್ನು ಕೈಗೊಂಡು ಅವರು ಪಕ್ಷದ ಪರವಾಗಿನೇ ಪ್ರಚಾರ ಮಾಡಿದ್ದನ್ನು ಕೂಡ ಆ ಪಕ್ಷದ ವರಿಷ್ಠರಿಗೂ ಕೂಡ ಗೊತ್ತಿದೆ. ಅವರು ಕೂಡ ಆ ಸಮಯದಲ್ಲಿ ಸುಮ್ಮನೆ ಇದ್ರು. ಯಾಕಂತಂದ್ರೆ ತಮ್ಮ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಏನು ಸಾಧ್ಯವೋ ಅದನ್ನು ಅವರು ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಮೊನ್ನೆ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರೆನಿಸಿಕೊಂಡವರು ಹಾಗೂ ಶಾಸಕರೆನಿಸಿಕೊಂಡವರು ಪಕ್ಷಕ್ಕೆ ದ್ರೋಹ ಬಗೆದು ಬೇರೆ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾಯಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವಂತೆ ನೋಡಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಚರ್ಚೆಯಲ್ಲಿದೆ. ಈಗಾಗಲೇ ಅವರು ವಿರೋಧ ಪಕ್ಷದ ನಾಯಕರು ಹಾಗೂ ಅಧ್ಯಕ್ಷರನ್ನು ದೆಹಲಿಗೆ ಕರೆಸಿಕೊಳ್ಳುವಂತ ಎಲ್ಲ ಸೂಚನೆಗಳು ಕೂಡ ಸಿಕ್ಕಿರುವಾಗ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರು ಅಧ್ಯಕ್ಷರಾಗಿ ವಿಜೃಂಭಣೆಗೈಯುವಂತ ಎಲ್ಲ ಸೂಚನೆಗಳು ಕೂಡ ವರಿಷ್ಠ ಮಂಡಳಿಯಲ್ಲಿ ಇವೆ. ಅದು ಈಗ ಆ ಚರ್ಚೆಯಲ್ಲಿ ಕೂಡ ನಡೆದಿದೆ. ಅದನ್ನು ಕೂಡ ಕರ್ನಾಟಕದ ರಾಜಕೀಯ ವಲಯಗಳಲ್ಲೂ ಕೂಡ ಹರಿದಾಡ್ತಾ ಇದೆ ಎನ್ನುವಂತ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗುತ್ತಿದ್ದ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಅನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಈ ಒಂದು ಸಂಚಿಕೆಯನ್ನು ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪಿಸುವಂತ ಒಂದು ಕಾರ್ಯವನ್ನು ಮಾಡ್ತೀರಾ ಅನ್ನುವಂತ ವಿನಂತಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ